ಹಾಯ್, ಹಲೋ. ಇವತ್ತು ನಾವು ಮೆಂತ್ಯ ಪಲ್ಯ ಮಾಡೋಕೆ ತೋರಿಸೀನಿ. ಈಗ ಮೆಂತ್ಯ ಪಲ್ಯದ ಜೋಡಿ ರೊಟ್ಟಿ, ಜೋಳದ ರೊಟ್ಟಿ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೇನೆ ನಿಮ್ಗೆ. ಈಗ ಅಲ್ಲಿ ಹಿಟ್ಟು ಚಾನಿಸಿ ಇಟ್ಕೊಂಡೆನು. ಅಲ್ಲಿ ಒಲೆ ಇದು ಗ್ಯಾಸಿನ ಮೇಲೆ ನೀರು ಕಾಯ್ತಿಟ್ಟಿದನು. ಇಲ್ಲಿ ಹಿಟ್ಟಿಗೆ ನೀರು ಹಾಕ್ತಾನೆ. ಹಿಟ್ಟಿಗೆ ನೀರು ಹಾಕಿ ಜಿಗ್ಟ ಹಾಕ್ಕೊತಾನು. ಈಗ ನೀರು ಕುದಿಯಾತಾವ. ಒಂದು ಕಪ್ನಷ್ಟ ಇಟ್ಟಿದ್ದನು. ಈಗ ಜಿಗ್ಟ ಹಾಕ್ಬಾರ್ದಂತ. ಈ ಮೆಂತ್ಯ ಪಲ್ಯದ ಜೋಡಿ ಜೋಳದ ರೊಟ್ಟಿ ಕಾಂಬಿನೇಷನ್ ಇದು. ಅದಕ್ಕೆ ಜೋಳದ ರೊಟ್ಟಿ ಮಾಡೋದು ತೋರ್ಸತ್ತೆ ನಿಮ್ಗೆ. ಈ ಕಡೆ ಉತ್ತರ ಕರ್ನಾಟಕಕ್ಕೆ ಜೋಳದ ರೊಟ್ಟಿ ಹೆಂಗೆ ಮಾಡ್ತಾರೆ ನೀವು ರಗಡ ಮಂದಿ ತೋರಿಸಿರ್ತಾರೋ, ಆದರೂ ನಾವು ಹೆಂಗೆ ಮಾಡ್ತೇವೆ ನಿಮ್ಗೆ ತೋರ್ಸತ್ತೇನು. ಇದು ಜಿಗಿಟ ಹಾಕ್ಕೊಂಡೇನು. ಈಗ ಜಿಗಿ ಇದು ಅದಾವ ನಮ್ಮ ಜೋಳ ಭಾಳ ಜಿಗಿ ಅದಾವು. ಸ್ವಲ್ಪ ಜಿಗಿಟ್ ಹಾಕ್ಕೊಂಡೇನು. ಹಿಂಗಾಗಿ ಈಗ ರೊಟ್ಟಿ ಮಾಡೋದು ತೋರಿಸ್ತೇನೆ. ಎಟ್ಟು ಮಾಡಿ ಅರಿವಿ ಹಾಕ್ಯಾನು. ಸ್ವಲ್ಪ ಬಡಿ ಹಾಕಿ ಇಟ್ಸಕ್ಬಿಟ್ಟನು. ಸುಡಾತತಿ ಮುರ್ಕೊಂಡು ಸ್ವಲ್ಪ ಆರಿದ್ದಿಂದ ಇನ್ನು ಹಾಕ್ಬೇಕು. ಜೋಳದ ರೊಟ್ಟಿ, ಗಿಳಿಜಾಳ ರೊಟ್ಟಿ ಇವು ನಾವು ಭಾಳ ಚಲೋ ಹಾಕೋ ರೊಟ್ಟಿ. ಮತ್ತು ಇದು ಮೆಂತ್ಯ ಪಲ್ಯ ಜೋಡಿ ಭಾಳ ರುಚಿ ಆಗ್ತೈತಿ. ಜೋಳದ ರೊಟ್ಟಿ ಹೆಂಗೆ ಮಾಡ್ಕೊಂಡು ತೋರಿಸ್ತೀನಿ. ಇದು ಚೆಂದಾಗೆ ನಾದ್ಬೇಕಿದೆ. ಚರ 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 ಜಿಗಟ್ ಬರುತ್ತೆ. ನನ್ನ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ರೊಟ್ಟಿ ಬಾರಿದಷ್ಟು ಅಕ್ಕಾವು. ಹಿಟ್ಟಿಗೆ ನೀರು ಹಾಕಬೇಕು. ಚೆಂದಾಗಿ ಕುದಿಸಿ ನೀರು ಕುದಿಸಿ ಮತ್ತು ಸಣ್ಣ ನೀರು ಹಾಕಿ ಮಾಡೋದ್ರಿಂದ ಚಲೋ ಆಗೋದಿಲ್ಲ. ರೊಟ್ಟಿ ಬಾಯಾಗ ರುಚಿನೂ ಬರೋದಿಲ್ಲ, ಟೇಸ್ಟು ಆಗೋದಿಲ್ಲ. ಹಿಂಗೆ ಜಿಗಟ ಹಾಕೋದ್ರಿಂದ ಟೇಸ್ಟ್ ಬರ್ತಾವೆ. ಹಿಂಗೆಲ್ಲ ಚರ 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 ನಾದ್ಬೇಕಿದೆ. ನಾದಿರನ ರೊಟ್ಟಿ ರುಚಿ ಬರ್ತಾವೆ. ಭಾಳ ನಾದೋದ್ರಿಂದ ಟೇಸ್ಟ್ ಬರ್ತಾವೆ. ಭಾಳ ನೀರು ಹಾಕಿ ಅಳಕು ಮಾಡಿ ಬುಡ್ಕ ಮೇಲೆ ಹಿಟ್ಟು ಹಾಕಿ ದಪ್ಪ ದಪ್ಪಾಗಿ ರೊಟ್ಟಿ ಮಾಡಿದ್ರೆ ರುಚಿ ಬರೋದಿಲ್ಲ. ಅದನ್ನು ತೋರಿಸ್ತೇನೆ ನಿಮ್ಗೆ ಹೆಂಗೆ ಅನ್ನೋದು. ಒಬ್ಬೊಬ್ರು ಮಾಡ್ತಾರೆ ಅಳಕಾಗಿ ಹತ್ಕೋದು ಬುಡ್ಕ ಮೇಲೆ ಭಾಳಷ್ಟು ಹಿಟ್ಟು ಹಾಕಿ ದೊಡ್ಡ ದೊಡ್ಡ ರೊಟ್ಟಿ ಬಡ್ದು ಹೋಗ್ಬಿಡ್ತಾರೆ. ಅವು ಚಲೋ ಆಗೋದಿಲ್ಲ, ಮುರಿತಾವೆ ರೊಟ್ಟಿ. ಇವು 2 ದಿನ ಇಟ್ಟರು ನಮ್ಮ ರೊಟ್ಟಿ ಮುರಿಯಂಗಿಲ್ಲ, ಏನೂ ಆಗೋದಿಲ್ಲ. ಕಟ್ಟಿ ಕಟ್ಟಿ ಹಾಕೋಕರೆ ಏನೂ ಆಗೋದಿಲ್ಲ. ಕಲ್ಲಿನ ಕೊನೆ ಬೇಕಿ ನಮಗೆ. ಎಷ್ಟು ಹಿಟ್ಟು ಇಡ್ತೇವೆ ಸಣ್ಣ ಹಿಡ್ದಷ್ಟು ರೊಟ್ಟಿ ದೊಡ್ಡ ಹಾಕಾವ. ಈಗ ನಾದೂದ ಭಾಷೆನೇ ತಂಗಿರ್ತೈತಿ. ಸ್ವಲ್ಪ ಹಿಟ್ಟು ಹೆಚ್ಚಿಸಿ ಬಡಿಬೇಕು ರೊಟ್ಟಿ. ಭಾಳ ಹಿಟ್ಟು ಬಿಡ್ಕು ಮಾಡಬಾರ್ದು ರೊಟ್ಟಿ.
ಬಾಯಾಗ ಟೇಸ್ಟ್ ಆಗ್ತದಲ್ಲ ರೊಟ್ಟಿ. ಸ್ವಲ್ಪ ಸ್ವಲ್ಪ ಹಿಟ್ಟು ಹೆಚ್ಚು ಮಾಡಬೇಕು. ಇದು ಹೆಂಗೆ ಮಾಡ್ಬೇಕನ್ನೋದನ್ನ ಕೇಳತ್ತೀನಿ ಈಗ. ಈ ಥರ ಇಷ್ಟಿಷ್ಟು ಉಳ್ಳಿ ತೊಗೊಂಡು ರೊಟ್ಟಿ ಬಡಿಬೇಕು. ಹಿಂಡಂಗೆ ಅಂಬ್ತೇವಿ ನಮ್ಮದು, ಇದನ್ನ ಇಡ್ತೇನಂತ. ಈ ಥರ ರೊಟ್ಟಿ ಚಲೋ ಬರ್ತಾವೆ. ಕೆಬ್ಬಿನ ತೇವೆ ಹೆಂಗಿಂತ ಈ ಥರ ರೊಟ್ಟಿ ಚಲೋ ಮಸ್ತ್ ಬರ್ತಾವೆ. ಕಾದತ್ತೀಗ ರೊಟ್ಟಿ ಕಲ್ಲಿನ ಕೊನಿಮ್ಗೆ ಮಾಡೋದ್ರಿಂದ ರೊಟ್ಟಿ ತಿಳು ಭಾಳ ಬರ್ತಾವೆ. ಕಾದತ್ತೀಗ ನೋಡಿ ಎಷ್ಟು ರೊಟ್ಟಿ ತಿಳುವಾಗಿ ಬರ್ತಾವೆ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಚ್ಚೆ ರೊಟ್ಟಿ ಮಾಡೋದು. ಭಾಳ ಹಿಟ್ಟು ಹಚ್ಚಾರ ಹಿಟ್ಟು ಆಗಿ ಬಾಯಾಗ ರುಚಿನ ಬರ್ತಾವೆ ರೊಟ್ಟಿ. ಇವು ಭಾರಿ ಟೇಸ್ಟ್ ಬರ್ತಾವೆ. ಹಿಟ್ಟು ಕಡಿಮೆ ಹೆಚ್ಚು ಮಾಡ್ತೇವೆ. ನೀವು ಮಾಡಿ ನೋಡಿ ಹಂಗೆ ಚಲೋ ಬರ್ತಾವೆ ರೊಟ್ಟಿ. ಮತ್ತು ಅದ ಹೆಚ್ಚು ಹಚ್ಚಿ ಮಾಡಿದ್ದು ರೊಟ್ಟಿ ಹಂಗತ್ತಾವೆ ಚಲೋ ಆಗ್ತಾವೆ. ಇದು ಚೆಂದಾಗಿ ಬೇಯಿಸ್ಬೇಕು. ಉರಿಯಾಗೆ ಎಣ್ಣೆ ಹಸಿ ಇರ್ತೈತಿ ಅದು ನೋಡಿ ಒಂದು ಸ್ವಲ್ಪ ಹಿಂಗೆ ತಂಡಿದು ಹಸಿ ಇದ್ರೆ ಹಿಂಗೆ ಹೊಳಿಸಿ ಬೇಯಿಸ್ಕೋಬೇಕು. ಹಿಂಗೆ ಹೊಳಸೋದು ತೆಗಿದು ಒಗಿದು ಮಾಡಬಾರ್ದು. ರೊಟ್ಟಿ ಚೆಂದಾಗಿ ಬೇಯಿಸಿದ್ರಂದ್ರೆ ನುರಿಯಾಗಿ ಬೇಯಿಸಿದ್ರೆ ಬಾಯಾಗ ರುಚಿ ಹಾಕೋ ರೊಟ್ಟಿ. ಮತ್ತು ರೊಟ್ಟಿ ಮಾಡ್ತೇವೆ ಅನ್ನೋದು ಒಂದು ಇರ್ತದೆ ಕರೆ, ಅದ್ರ ಬೇಯಿಸುವಾಗ ತಪ್ಪು ಬೇಯಿಸ್ತಿರ್ತಾರೆ ಒಬ್ಬೊಬ್ರು. ಚೆಂದಾಗಿ ಬೇಯಿಸ್ಬೇಕು, ಬಾಯಾಗ ಟೇಸ್ಟ್ ಬರ್ತಾವೆ. ಕೊಳ್ಳೆ ಹಿಂಗೆ ತಿರುವಿ ಹಾಕಿ ಬೇಯಿಸ್ಬೇಕು. ಈಗ ಈ ಥರ ನೋಡಿದ್ರು ಟೇಸ್ಟ್ ಚೆಂದ ಆಗ್ತೈತೆ ನೋಡು. ಈ ಥರ ಆಗೈತದು ಇಡ್ತೇನೆ.
ನನಗೆ ರೊಟ್ಟಿ ಒಂದು ಹಾಕೊಡ್ಲೆ ಒಂದು ಮಾಡಿರ್ತಾವೆ ರೊಟ್ಟಿ ಭಾಳ ತಳ್ಳಗಾಕವು ಚಲೋ ರೊಟ್ಟಿ ಮಾಡಿ ನೋಡ್ರಿ ಹೆಂಗಾಗಿತ್ತು ಹೇಳ್ರಿ. ಈ ಥರ ಮಾಡ್ಬೇಕು ನೋಡಿ ರೊಟ್ಟಿ ಅಂದ್ರೆ ಬ್ಯಾಗ್ ತೋರಿಸ್ತಾರೆ ಭಾಳ ಇರ್ತೈತಿ ಒಟ್ಟ ಭಾಳ ಮೆಂತ್ಯ ಪಲ್ಯ ರೊಟ್ಟಿ ಭಾಳ ಚಲೋ ತಾವು ಅದಕ್ಕಾಗಿ ರೊಟ್ಟಿ ಮಾಡೀನಿ. ಹೆಂಗೆ ಉಪ್ತಿತ್ತು ರೊಟ್ಟಿ ಮತ್ತು ಹಿಂಗೆ ಬೇಯಿಸ್ಬೇಕು. ಈ ಥರ ಮಾಡಿ ನೋಡ್ರಿ ರೊಟ್ಟಿ. ಈ ಥರ ಮಾಡಿದೆವು. ಮತ್ತು ರೊಟ್ಟಿ ಜೋಳದ ರೊಟ್ಟಿ ಆಡ, ಆಮೇಲೆ ಇದು ಮೆಂತ್ಯ ಪಲ್ಯ, ಜೋಳದ ರೊಟ್ಟಿ ಆಡ, ಮೆಂತ್ಯ ಪಲ್ಯ, ಟೊಮೆಟೊ ಅನ್ನ, ಉಳ್ಳಾಗಡ್ಡಿ, ಮೊಸರು, ಖಾರ, ಶೇಂಗಾ ಚಟ್ನಿ ಇಷ್ಟು ಕಾಂಬಿನೇಷನ. ಇದನ್ನು ಬರ್ರಿ ಊಟ ಮಾಡೋಣಂತ. ಜೋಳದ ರೊಟ್ಟಿ ಈ ಥರ ಆಗ್ಯಾವ, ಊಟ ಮಾಡೋಣ ಬರ್ರಿ. ಇದಿಷ್ಟು ಮಾಡೀನಿ ನೋಡಿ, ಮೆಂತ್ಯ ಪಲ್ಯ ಜೋಳದ ರೊಟ್ಟಿ ಕಾಂಬಿನೇಷನ. ಊಟ ಮಾಡೋಣ ಬರ್ರಿ. ಮತ್ತು ಈ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನು. ಬಾಯ್ ಬಾಯ್. ಭಾಳ ಟೇಸ್ಟ್ ಆಕ್ಕವ ರೊಟ್ಟಿ ಮೆಂತ್ಯ ಪಲ್ಯ ಮಾಡಿ ನೋಡಿರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್ ಬಾಯ್.